ಕ್ಲಿಕ್ ಆಗಲಿಲ್ಲ, ಅದಕ್ಕೆ ಮತ್ತೆ ಇದನ್ನ ಇಟ್ಕೊಂಡಿದ್ದ. ಅವನು ಫೋಟೋ ತಗೊಂಡು ಸೀರಿಯಲ್ ಮಾಡ್ತಾರೆ ಸೀತಾರಾಮ್. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಜಗತ್ ಸತ್ಯತ್ವವನ್ನು, ಭೇದವನ್ನು ಒಪ್ಪಿಕೊಳ್ಳಬೇಕು. ಯಾಕೆ ಅಂದರೆ ಅದು ಆನುಭಾವಿಕ. ಇದನ್ನು ಹೇಳಿದ ಮೇಲೆ ಅವರು ಹೇಳ್ತಾರೆ, ಈ ಎಚ್ಚರದಲ್ಲಿ ನೀವೇನು ಸತ್ಯ ಅಂತ ಅಂದುಕೊಳ್ತಾ ಇದ್ದೀರಲ್ಲ, ಅದೆಲ್ಲವೂ ಭ್ರಾಂತಿ. ನೋಡಿ, ಏಕಮೇವ, ಒಂದೇ, ಯುಗಪತ್, ಒಟ್ಟಿಗೆ, ಬಹುಜಾತಿತ್ವೇನ, ಬಹಳವಾಗಿ, ಭ್ರಾಂತಿಯಲ್ಲಿ ದೃಶ್ಯತೆ ತೋರುತ್ತದೆ. ಒಂದೇ, ಬಹಳವಾಗಿ ತೋರುತ್ತೆ. ಇವಾಗ ನಾವಿರೋದು ಭ್ರಾಂತಿ. ಅದರಿಂದ ಇರುವ ಒಂದೇ ತತ್ವ ಬಹಳವಾಗಿ ತೋರ್ತಾ ಇದೆ. ಎಲ್ಲರಿಗೂ ಪ್ರಿಯವಾದ ಸಿದ್ಧಾಂತ ಇದು. ನಚ ಅಂದರು, ಹಾಗನ್ನಬೇಡಿ. ನಚ ದೃಶ್ಯತೆ ಅಂತ ಅಲ್ಲಿಗೆ ಅನ್ವಯ. ಸಂಸ್ಕೃತದಲ್ಲಿ ವಾಕ್ಯದ ಶೈಲಿ ಹೇಗೆ ಅಂತಂದರೆ ನಚ ದೃಶ್ಯತೆ ಅಂತ. ನಾವು ಕನ್ನಡದಲ್ಲಿ ಅನುವಾದ ಮಾಡಬೇಕಾದ್ರೆ ದೃಶ್ಯತೆ ಇತಿ ನ, ಹಾಗೆ ಅನ್ವಯ ಮಾಡ್ಕೋಬೇಕು. ಏಕಮೇವ, ಒಂದೇ ವಸ್ತು, ಯುಗಪತ್, ಒಮ್ಮೆಲೆ, ಬಹುಜಾತಿತ್ವೇನ, ಬಹಳವಾಗಿ, ಭ್ರಾಂತಿಯಲ್ಲಿ ದೃಶ್ಯತೆ ತೋರುತ್ತದೆ ಎನ್ನದಿರಿ ನ. ಯಾಕೆ? ನಚ ಆತ್ಮನಿ ಭೇದ ಭ್ರಮ ಕ್ವಾಪಿ ದೃಷ್ಟ. ನೋಡಿ, ಬೇರೆ ವಸ್ತುಗಳ ಬಗ್ಗೆ ಭೇದಭ್ರಮೆ ಉಂಟಾಗಬಹುದು. ನನ್ನ ಎದುರುಗಡೆ ಇರುವ ವಸ್ತು ಒಂದೋ ಎರಡೋ ಅಂತ ಆಗಬಹುದು. ಆದರೆ ಯಾವುದೇ ಕಾರಣಕ್ಕೂ ಆತ್ಮನಲ್ಲಿ ಭೇದಭ್ರಮೆ ಉಂಟಾಗಲ್ಲ. ನಾನೊಬ್ಬನೇ ಅಂತಲೇ ಎಲ್ಲ ಸಂದರ್ಭದಲ್ಲಿ. ಒಬ್ಬ ಹೋದ, ಎಲ್ಲ ಕೋನಗಳಲ್ಲಿ ಕನ್ನಡಿ ಇತ್ತು, ನೋಡಿದ. ಎಲ್ಲಿ ಹೊರಗಡೆ ಹೇಗೆ ಹೋಗೋದು ಅಂತ ಸಮಸ್ಯೆ ಆಗತ್ತೆ ವಿನಃ ಇವುಗಳೆಲ್ಲ ನಾನು ಅಂತ ಯಾವತ್ತೂ ತಿಳ್ಕೊಳ್ಳಲ್ಲ. ಯಾಕೆಂದರೆ ಅಷ್ಟು ಪ್ರಜ್ಞೆ ಇರುತ್ತೆ. ಇದೇ ನಾನು ಅಂತ ಈ ದೇಹ ಸಹಿತವಾಗಿಯೇ ಅವನು ಅಂದುಕೊಳ್ಳೋದು. ಅಲ್ಲಿ ಎಲ್ಲ ಈ ಭ್ರಾಂತಿ ಬರಲ್ಲ. ಇವಾಗ ಸುತ್ತಮುತ್ತಲೂ ಕನ್ನಡಿ, ಎದುರುಗಡೆ ಇರುವವನು ಅಥವಾ ಶತ್ರು ಚೂರಿ ಹಾಕ್ಕೊಂಡು ಬರ್ತಾ ಇದ್ದಾನೆ, ಎಲ್ಲಿಂದ ಬರ್ತಾನೆ ಅಂತ ಗೊತ್ತಾಗದೇ ಇರ್ಬೋದು. ಅಲ್ಲಿ ಭೇದ ಭ್ರಮ ಬೇರೆಯವರಲ್ಲಿರುತ್ತೆ ವಿನಃ ತನ್ನಲ್ಲಿ ಇರಲ್ಲ. ನಾನು ಯಾರು ಅಂತ ನನಗೆ ಗೊತ್ತು. ಆ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬವೇ ನಾನು ಅಂತ ಯಾವತ್ತೂ ಅಂದುಕೊಳ್ಳೋಲ್ಲ ಅವನು. ಆದ್ದರಿಂದ ಆತ್ಮನಿ ಭೇದ ಭ್ರಮ ನವರ್ತತೆ. ಅದಕ್ಕೆ ಹೇಳ್ತಾರೆ, ಇಲ್ಲ ಇಲ್ಲ, ಇದನ್ನು ಬಿಡೋಣ. ಇದಾದರೂ ಯಾಕೆ ಬಂದಿದೆ ಅಂದರೆ ಉಪಾಧಿ ಅಂತ ಕಾನ್ಸೆಪ್ಟ್. ಈ ಉಪಾಧಿ ಅನ್ನೋದಕ್ಕೆ ಮೂರು ಅರ್ಥ ಇದೆ, ಒಂದೊಂದಾಗಿ ಹೇಳ್ತೇನೆ. ಒಂದು, ಸೂಪರ್ ಇಂಪೋಸರ್, ತನ್ನ ಗುಣವನ್ನು ಮುಂದುಗಡೆ ಇರುವ ವಸ್ತುವಿನಲ್ಲಿ ತುಂಬಿಸಿಬಿಡುತ್ತೆ. ಉದಾಹರಣೆಗೆ ಸ್ಫಟಿಕ ಮಣಿ ಇದೆ, ದಾಸವಾಳದ ಹೂವಿದೆ. ಈ ದಾಸವಾಳದ ಹೂವು ಸ್ಫಟಿಕ ಮಣಿಯಲ್ಲಿ ಕೆಂಪನ್ನು ಇಂಪೋಸ್ ಮಾಡ್ತದೆ. ಸೊ ಸೂಪರ್ ಇಂಪೋಸಿಸ್ ಉಪಾಧಿ, ಸೂಪರ್ ಇಂಪೋಸರ್ ಇಸ್ ಉಪಾಧಿ. ತನ್ನ ಗುಣವನ್ನು ಇನ್ನೊಂದರಲ್ಲಿ ಇಂಪೋಸ್ ಮಾಡುತ್ತಲ್ಲ, ಅದನ್ನು ಉಪಾಧಿ ಅಂತ ಕರೀತಾರೆ. ನೀವು ಆ ದಾಸವಾಳದ ಹೂವನ್ನು ತೆಗೆದಿರಿ, ಸ್ಫಟಿಕದಲ್ಲಿ ಕೆಂಪು ಕಾಣುವುದಿಲ್ಲ, ಬಿಳಿಯಾಗಿಯೇ ಕಾಣುತ್ತೆ.
ಇದು ಒಂದು ಉಪಾಧಿ. ಸೊ ಇದರಲ್ಲಿ ದಾಸವಾಳ ಉಪಾಧಿ. ದಾಸವಾಳ ಉಪಾಧಿ. ದಾಸವಾಳಕ್ಕಿಂತ ದಾಸವಾಳದ ಕೆಂಪು ಉಪಾಧಿ ಆಧೀಯತೆ. ಇನ್ನೊಂದು ಇದೆ ಉಪಾಧಿ ಅಂದರೆ, ಈಗ ಒಂದು ದೊಡ್ಡ ಸರ್ಕಲ್, ಒಂದು ಪೇಪರ್ ತಗೊಂಡು ಒಂದು ಸುತ್ತೂರ ಒಂದು ವೃತ್ತವನ್ನು ಬಿಡಿಸಿ ಅದರ ಮಧ್ಯದಲ್ಲಿ ಸರಿಯಾಗಿ ಗೆರೆ ಎಳೀರಿ, 2 ಭಾಗ ಆಗತ್ತೆ, ಎಡಭಾಗ ಬಲಭಾಗ. ಆ ಮಧ್ಯದ ಗೆರೆ ಇದೆಯಲ್ಲ ಅದನ್ನು ಉಪಾಧಿ ಅಂತ ಕರೀತಾರೆ. ಇನ್ನೊಂದು ಉಪಾಧಿ ನಿಮಗೆ ಗೊತ್ತು, 2 ಶಬ್ದಗಳು ಒಬ್ಬನನ್ನು ಹೇಳ್ತಾ ಇವೆ ಅಂತ. ಡಾಕ್ಟರ್ ಬಂದ್ರ, ಅವನ ಹೆಸರು ಏನೋ ರಾಮನೋ ಸೋಮನೋ ಇರುತ್ತೆ. ನಾವು ವೃತ್ತಿಯಿಂದ ಗುರುತಿಸುವಾಗ ವೃತ್ತಿಯಾಗಿ ಹೇಳ್ತೇವಲ್ಲ, ವೃತ್ತಿ ಅದು ಉಪಾಧಿ. ಈ ರೀತಿ ಅವನನ್ನು ಗುರುತಿಸುವ ಒಂದು ಬೇರೆ ಬಗೆ, ಅದನ್ನು ಉಪಾಧಿ ಅಂತ ಕರಿತೀವಿ. ಹೀಗೆ ಉಪಾಧಿ ಅನ್ನೋದಕ್ಕೆ 3 ಅರ್ಥಗಳಿದೆ. ಅದರಲ್ಲಿ ಒಂದು ಉಪಾಧಿ ಅನ್ನೋ ಕಾನ್ಸೆಪ್ಟನ್ನು ಭೇದ ಭ್ರಮೆಯ ಬಗ್ಗೆ ತರ್ತಾ ಇದ್ದಾರೆ. ನೋಡಿ, ಉಪಾಧಿ ಅನ್ನೋದು ಇದೆ ನಮ್ಮ ನಡುವೆ. ಉಪಾಧಿಯಿಂದ ಆತ್ಮರಲ್ಲಿ ಭೇದ ತೋರ್ತಾ ಇದೆ. ನೋಡಿ, ದೇಹ ಅನ್ನೋದೊಂದು ಉಪಾಧಿ. ಈ ದೇಹದಲ್ಲಿ ಸರ್ವತ್ರ ವ್ಯಾಪ್ತನಾದ ಆತ್ಮ ಇಲ್ಲಿ ಸುಖ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಇಲ್ಲಿ ದುಃಖ ಅನುಭವಿಸ್ತಾ ಇದ್ದಾನೆ, ಅಲ್ಲಿ ಸುಖ ಅನುಭವಿಸ್ತಾ ಇದ್ದಾನೆ. ಈ ದೇಹ ಅನ್ನುವ ಉಪಾಧಿಯಿಂದ ಇದು ಭೇದ ಕಾಣಿಸ್ತಾ ಇರೋದು. ವಾಸ್ತವಿಕವಾಗಿ ದೇಹ ಅನ್ನುವ ಉಪಾಧಿಯೇ ಮಿಥ್ಯಾ. ಅದರಿಂದಾಗಿ ಭೇದ ಅನ್ನೋದು ಔಪಾಧಿಕ. ಈ ವಾದವನ್ನು ಮೊದಲು ಹಾಕಲಿಕ್ಕೆ ಕಾರಣರಾಗಿದ್ದು ತಾರ್ಕಿಕರು. ಆತ್ಮದ ವಾಲ್ಯೂಮ್ ಏನು ಅಂತ ಕೇಳಿದ್ರೆ ಅವರು ಹೇಳಿದ್ರು, ಆತ್ಮ ಎಲ್ಲ ಕಡೆ ವ್ಯಾಪ್ತವಾಗಿರುತ್ತೆ. ಹೇಗೆ? ಟ್ಯೂಬ್ಲೈಟಿನ ಬೆಳಕಿನ ತರಹ. ಒಂದು ರೂಮಿನಲ್ಲಿ ಬಲಗಡೆಯ ಗೋಡೆಗೂ ಟ್ಯೂಬ್ಲೈಟ್ ಇದೆ, ಎಡಗಡೆಯ ಗೋಡೆಗೂ ಟ್ಯೂಬ್ಲೈಟ್ ಇದೆ. ಎರಡರ ಬೆಳಕು ಹೀಗೆ ಮಿಕ್ಸಪ್ ಆಗ್ತಾ ಇರುತ್ತೆ. ಆದರೆ ಬೆಳಕು ಆಸರೆ ನೀವು ಆ ದೀಪಕ್ಕೆ ಹೋಗಬೇಕು. ಹಾಗೆ ಜೀವರು, ವಿಭುಗಳು ಸರ್ವತ್ರ ವ್ಯಾಪ್ತಿ ಇದೆ. ಸುಖ ದುಃಖ ಮಾತ್ರ ದೇಹದ ಮಾಧ್ಯಮದಲ್ಲಿ ಎಂದರು ತಾರ್ಕಿಕರು. ನಂತರ ಬಂದರು, ಅಯ್ಯೋ ಅಲ್ಲಿ ತನಕ ಯಾಕಪ್ಪ ಹೋಗ್ತೀರಾ, ಜೀವ ಒಬ್ಬನೇ ಬಹಳ ಶರೀರದಲ್ಲಿದ್ದಾನೆ ಅಂತಂದು ಬಿಡಿ ಅಂತಂದ್ರು. ಹಾಗಾದರೆ ಆ ಉಪಾಧಿ ದೇಹ ಅನ್ನೋ ಉಪಾಧಿಯಲ್ಲಿರೋದ್ರಿಂದಾಗಿ ಭೇದ ಕಾಣಿಸ್ತಾ ಇರೋದು. ಹೇಗೆ? ಒಂದು ಪೇಪರ್ನಲ್ಲಿ ಎಡಭಾಗ ಬಲಭಾಗ ಅಂತೇನಿಲ್ಲ, ಖಾಲಿ ಪೇಪರ್ನ ನೋಡ್ತಾ ಇದ್ದೀರ ನೀವು. ಮಧ್ಯದಲ್ಲಿ ಗೆರೆ ಎಳೆದ್ರೆ ಎಡ ಬಲ ಅನ್ನೋದು ಕ್ರಿಯೇಟ್ ಆಗಿಬಿಡತ್ತೆ. ಬದಿಗಳು ಮೊದಲಿರಲಿಲ್ಲ, ಕ್ರಿಯೇಟೆಡ್ ಬೈ ಉಪಾಧಿ. ಕಾರ್ನರ್ಸ್ ಆರ್ ಕ್ರಿಯೇಟೆಡ್ ಬೈ ಉಪಾಧಿ. ಅದೇ ರೀತಿ ಉಪಾಧಿಯೇ ಭೇದವನ್ನು ಉಂಟು ಮಾಡಿದೆ. ಆ ಉಪಾಧಿ ತೆಗೆದುಬಿಟ್ರೆ ಭೇದ ಏನೂ ಇಲ್ಲ. ಅದಕ್ಕೆ ಕೇಳಿದ್ರು, ಈ ಉಪಾಧಿ ಅನ್ನೋದು ಸತ್ಯವೋ ಮಿಥ್ಯಯೋ ಅಂತ. ಇವ್ರದ್ದು ಏನಿದ್ರು ಇದೇ ಪ್ರಶ್ನೆ. ಅಸತ್ಯವಾದ ಭೇದವನ್ನು ಸತ್ಯದಂತೆ ಕಾಣಲಿಕ್ಕೆ ಕಾರಣವಾದದ್ದು ಯಾವುದು? ಉಪಾಧಿ. ಆ ಉಪಾಧಿ ಸತ್ಯವೋ ಮಿಥ್ಯಯೋ? ಹಣೆ ಬರಹ ಮಿಥ್ಯಾ ಮುಗಿತಲ್ಲ ಅಲ್ಲಿ. ನಚ ಕುತ್ರಾಪಿ ಮಿಥ್ಯೋಪಾಧಿಕೃತೋ ಭೇದೋ ದೃಷ್ಟ. ನಿಮ್ಮದೇ ಉದಾಹರಣೆ ತಗೊಳ್ಳೋಣ. ನಿಮ್ಮ ಮುಂದೆ ಪೇಪರ್ ಇದೆ, ಪೇಪರ್ನಲ್ಲಿ ಒಂದು ವೃತ್ತವನ್ನು ಬರೆದ್ರಿ,
ಬರೆದು ಗೆರೆ ಎಳೆದ್ರಿ. ಆ ಎಳೆದ ಗೆರೆ ಮಿಥ್ಯೆಯೋ ಸತ್ಯವೋ? ಸತ್ಯ. ನೀವು ಮಿಥ್ಯಾ ಅಂದರೆ ಮಿಥ್ಯಾಭೂತವಾದ ಉಪಾಧಿ ಭೇದವನ್ನು ಹೇಗೆ ತಿಳಿಸತ್ತೆ? ನಚ ಕುತ್ರಾಪಿ ಮಿಥ್ಯೋಪಾಧಿಕೃತೋ ಭೇದೋ ದೃಷ್ಟ. ಪ್ಲ್ಯಾನ್ ಮಾಡುವಾಗ ಇದು ಮನೆ ಅಂತ ಹೇಳಿ ನಿಮಗೆ ತಿಳಿಸ್ಲಿಕ್ಕೆ ಅದು ಉಪಾಧಿ. ಅಲ್ಲಿ ಬರದೇ ಇಲ್ಲ, ನಿಮಗೆ ಅದರ ಕಲ್ಪನೆ ಹೇಗೆ ಬರುತ್ತೆ? ನಾನು ಇಲ್ಲಿ ಮನೆ ಕಟ್ಟಿದ್ರೆ ಈ ರೀತಿ ಬರುತ್ತೆ ಅಂತ ಹೆಂಗೆ ಗೊತ್ತಾಗತ್ತೆ ನಿಮಗೆ? ಮನೆ ಕಟ್ಟಿಸ್ಬೇಕಾದ್ರೂ ಪ್ಲಾನ್ ಕೊಡ್ಬೇಕಾದ್ರೆ ಅದೇ ಅಲ್ಲ, ಅದೇ ಇವಾಗ ಇದು ಮಾಡಬೇಕಾದ್ರೆ ಆ ಪೆನ್ಸಿಲ್ನಿಂದ ಬರದ ಪೆನ್ಸಿಲಿನಲ್ಲಿ ಗುರುತಿಸಿ ತೋರಿಸ್ಬೇಕು. ಆ ಭೇದ ಮಿಥ್ಯೆಯೋ ಸತ್ಯವೋ ಅನ್ನೋದೇ ಪ್ರಶ್ನೆ. ಅದರಿಂದಾಗಿ ನಚ ಕುತ್ರಾಪಿ ಮಿಥ್ಯೋಪಾಧಿಕೃತೋ ಭೇದೋ ದೃಷ್ಟ. ಎಲ್ಲಿಯೂ ಕೂಡ ಮಿಥ್ಯೋಪಾಧಿಯಿಂದ ಭೇದವು ಉಂಟಾಗಿಲ್ಲ. ನ ಕುತ್ರಾಪಿ ನಚ ಜ್ಞಾನಾಜ್ಞಾನಯೋರಪಿ ಮಿಥ್ಯಾಕಲ್ಪಿತತ್ವಂ ದೃಷ್ಟಂ. ಆಮೇಲೆ ಸಾಧಾರಣವಾಗಿ ಹೇಳೋದೇನು? ರಜ್ಜು ಸರ್ಪ. ಒಂದು ಹಗ್ಗ ಇದೆ, ಕತ್ತಲಲ್ಲಿ ನೋಡಿದ, ಹಾವು ಅಂತ ಅಂದುಕೊಂಡ. ಅದು ಏನು ಮಾಡಿತು? ಗಾಳಿಗೋ ಅಥವಾ ಇನ್ಯಾವುದೋ ಕಾರಣದಿಂದ ನನ್ನ ಕಾಲಿಗೆ ಬಿತ್ತು. ಹಾವು ಕಚ್ಚಿತು ಅಂತ ಹೇಳಿ ವಿಷ ಏರಿದರೆ ಏನು ಪರಿಣಾಮ ಆಗಬೇಕು ಅದೇ ಪರಿಣಾಮ ಆಯಿತು. ಅದೇ ರೀತಿ ಜಗತ್ತು ಮಿಥ್ಯಾ, ಹಾಗಿಲ್ಲ, ಅದು ಸತ್ಯವಾದ ಪರಿಣಾಮ ಯಾಕುಂಟು ಮಾಡಬಾರದು? ನೋಡಿ, ಮಿಥ್ಯಾಭೂತವಾದ ವಸ್ತು ಸತ್ಯವಾದ ಪರಿಣಾಮ ಉಂಟು ಮಾಡಿತು ಅಂದರು. ಅಲ್ಲಿಯೂ ಕೂಡ ಜ್ಞಾನ ಅನ್ನೋದು ಸತ್ಯ ಅಂದರು ಆಚಾರ್ಯರು. ವಸ್ತು ಮಿಥ್ಯಾ ಆಗಿರಬಹುದು, ಆದರೆ ಭಯ ಅನ್ನೋದು ಸತ್ಯ, ಜ್ಞಾನ ಅನ್ನೋದು ಸತ್ಯ. ಅದರಿಂದಾಗಿ ಅದೇ ಪರಿಣಾಮ ಉಂಟಾಗತ್ತೆ. ಆಮೇಲೆ ಹೋದ ಬಾರಿ ಹೇಳಿದ್ದನ್ನು ಟಚ್ ಮಾಡೋಣ. ಇನ್ನೆಲ್ಲೋ ಒಂದು ಕಡೆ ಸತ್ಯಭೂತವಾದ ಹಾವನ್ನು ನೋಡಿರಲೇಬೇಕು. ನಚ ಜ್ಞಾನಾಜ್ಞಾನಯೋರಪಿ ಮಿಥ್ಯಾಕಲ್ಪಿತತ್ವಂ ದೃಷ್ಟಂ. ಅದು ಕಚ್ಚಿ ಆಗುವ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ನಚ ಜ್ಞಾನಾಜ್ಞಾನಯೋರಪಿ ಮಿಥ್ಯಾ. ಆ ಜ್ಞಾನ ಅಜ್ಞಾನವೂ ಮಿಥ್ಯಾಕಲ್ಪಿತ ಅಲ್ಲ. ನಿಮ್ಮ ಪ್ರಕಾರ ಜ್ಞಾನವೂ ಮಿಥ್ಯಾಕಲ್ಪಿತ, ಅಜ್ಞಾನವೂ ಮಿಥ್ಯಾಕಲ್ಪಿತ. ಅದು ಹಗ್ಗ ಅಂತ ತಿಳ್ಕೊಳ್ಳದೇ ಇರೋ ಅಜ್ಞಾನ, ಹಾವು ಅಂತ ತಿಳಿದುಕೊಂಡ ಜ್ಞಾನ, ಎರಡು ಮಿಥ್ಯಾ ಆಗಬೇಕಾಗತ್ತೆ. ಯಾರಾದರೂ ಕಂಡಿದ್ದೇವಾ? ತದ್ವಿಷಯಶ್ಚೈವ ಅನ್ಯಥಾತ್ವಂ ಭ್ರಾಂತವು. ಭ್ರಾಂತಿ ಅಂದ್ರೇನು? ಇರೋದು ಇಲ್ಲದಂತೆ ಕಾಣಬೇಕು, ಇಲ್ಲದೆ ಇರೋದು ಇರೋದಂತೆ ಕಾಣಬೇಕು. ಅದೇ ಭ್ರಾಂತಿ ಅಂದರೆ. ಏವಮಾದಿ ಅನಂತ ಯುಕ್ತಿ ವಿರುದ್ಧೋಯಂ ಪಕ್ಷ. ಹೀಗೆ ಈ ಮಿಥ್ಯಾತ್ವ ಸಿದ್ಧಾಂತ ಅನ್ನೋದು ಅನಂತ ಯುಕ್ತಿ ವಿರುದ್ಧ. ಗ್ರಂಥ ಬಹುತ್ವಂ ಸ್ಯಾದಿತ್ಯೇವ ಉಪರಮ್ಯತೆ. ಎಷ್ಟು ಬರೆಯೋದು? ಗ್ರಂಥ ಬಹುತ್ವಂ ಸ್ಯಾತ್, ಇದೇ ಆಗೋಗತ್ತೆ, ಸಾಕು ಇಷ್ಟು ಅಂತ ಆಚಾರ್ಯ ಹೇಳ್ತಾರೆ. ನಚ ಸತ್ಯತ್ವಾಂಗೀಕಾರೇ ಕಶ್ಚಿತ್ ದೋಷ. ನೀವು ಸತ್ಯತ್ವವನ್ನು ಒಪ್ಪಿದರೆ ಯಾವ ದೋಷವೂ ಇಲ್ಲ. ಈಗ ಎರಡು ತರಹ ಇದೆ. ಇಲ್ಲಿ ಹುಲಿ ಇದೆ, ಈ ಹುಲಿ ನಿಮಗೆ ಕಾಣಿಸ್ತಾ ಇಲ್ಲ, ಯಾಕೆ ಅಂತ ಹೇಳಬೇಕಾದ್ರೆ ಎಷ್ಟು ಥಿಯರೀಸನ್ನು ಹೇಳಬೇಕು ಅವನು. ಕಾಲ ಸಂಬಂಧ ಅನ್ನೋ ಒಂದು ಥಿಯರಿ ಹೇಳಬೇಕು, ಕಾಲಿಕ ಸಂಬಂಧ ಅನ್ನೋ ಒಂದು ಥಿಯರಿ ಹೇಳಬೇಕು. ವಸ್ತು ಇದ್ದೂ ಕೂಡ ಗೋಚರವಾಗದೇ ಇರುವ ಆ ಒಂದು ಇನ್ವಿಸಿಬಲ್ ಥಿಯರಿಯನ್ನು ಹೇಳಬೇಕು. ನನಗೆ ಅನುಭವಕ್ಕೆ ಬರದೇ ಇರಲಿಕ್ಕೆ ಏನು ಕಾರಣ ಅನ್ನುವ ಥಿಯರಿಯನ್ನು ಹೇಳಬೇಕು. ಇಲ್ಲದೇ ಇರುವ ಹುಲಿಯನ್ನು ಇದೆ ಅಂತ ಸಮರ್ಥನೆ ಮಾಡಲಿಕ್ಕೆ ಇಷ್ಟೆಲ್ಲ ಬೇಕು. ಒಪ್ಕೊಂಬಿಡಿ, ಹುಲಿ ಇಲ್ಲ ಅಂತ ಏನಿಲ್ಲ, ಅದು ಇದ್ದರೆ ಇದೆ, ಇಲ್ಲ ಅಂದ್ರೆ ಇಲ್ಲ.
ಅದರಿಂದಾಗಿ ಸತ್ಯತ್ವಾಂಗೀಕಾರೇ ನ ಕಶ್ಚಿತ್ ದೋಷಃ ಬಹುಜೀವವಾದ ಪಕ್ಷೇಪಿ ಭೇದಸ್ಯ ಮಿಥ್ಯಾತ್ವಾಂಗೀಕಾರೇ ಏತೇ ದೋಷಾಃ ಭವಂತ್ಯೇವ. ಇನ್ನೂ ಒಂದು ಮತ ಇದೆ, ವಿಚಿತ್ರ. ಮೊದಲೊಂದು ಮತ ನೋಡಿದ್ವಿ, ಏಕಜೀವವಾದ ಅಂತ. ಇನ್ನು ಬಹುಜೀವವಾದ, ಬಹಳ ಜೀವರಿದ್ದೇವೆ, ಐಕ್ಯವನ್ನು ಹೊಂದುತ್ತೇವೆ, ಪ್ರಪಂಚ ಮಿಥ್ಯ. ಇನ್ನು ಕೆಲವೊಂದು ಸಿದ್ಧಾಂತ ಇದೆ, DVG ಅವರೆಲ್ಲ ಆ ಸಿದ್ಧಾಂತದ ಪ್ರತಿಪಾದಕರು. ನೀವು ಏನೇ ಹೇಳಿ ಜಗತ್ತಿನ ಮಿಥ್ಯಾತ್ವವನ್ನು ಒಪ್ಪಲಿಕ್ಕಾಗಲ್ಲ. ಏಕೆಂದರೆ ಒಬ್ಬ ಕವಿಯಾಗಿ, ಒಬ್ಬ ಸೌಂದರ್ಯಾಸ್ವಾದ ರಸಿಕನಾಗಿ ಜಗತ್ತಿನ ಮಿಥ್ಯಾತ್ವವನ್ನು ನನ್ನ ಕೈಯಲ್ಲಿ ಒಪ್ಪಲಿಕ್ಕಾಗತ್ತಾ? ಆದರೆ ಐಕ್ಯ ಒಪ್ತೇನೆ. ಇದೇ ರೀತಿ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲೇ ಎಲ್ಲವೂ ಓಡಾಡ್ತಾ ಇರೋದು. ನಾವು ಅದ್ವೈತ ಒಪ್ಪಲ್ಲ, ಶಿವಾದ್ವೈತ ಒಪ್ತೇವೆ ಅಂತ ಕೆಲವರು. ನಾವು ಅದ್ವೈತ ಒಪ್ಪಲ್ಲ, ಕೃಷ್ಣಾದ್ವೈತ ಒಪ್ತೇವೆ ಅಂತ ಕೆಲವರು. ಜಗತ್ತನ್ನು ಮಿಥ್ಯಾ ಅಂತನೂ ಒಪ್ತೇವೆ, ದೇವರನ್ನ ಸತ್ಯ ಅಂತನೂ ಒಪ್ತೇವೆ ಅಂತ ಕೆಲವರು. ಇಲ್ಲ, ಜೀವನನ್ನ ಭಿನ್ನ ಅಂತ ಒಪ್ತೇವೆ, ದೇವರನ್ನು ಒಪ್ತೇವೆ, ಜಗತ್ತನ್ನು ಒಪ್ಪಲ್ಲ ಅಂತ ಕೆಲವರು. ಇಲ್ಲ, ಜಗತ್ತನ್ನು ಸತ್ಯ ಅಂತ ಒಪ್ತೇವೆ, ಜೀವ ಹಾಗೂ ಪರಮಾತ್ಮ ಅಂತ ಇಬ್ಬರಿಲ್ಲ ಅಂತ ಒಬ್ಬರು. ಹೀಗೆ ಇದರಲ್ಲಿಯೇ ಸುತ್ತಾಡ್ತಾ ಇರ್ತಾರೆ. ಇದನ್ನು ಬಿಟ್ಟು ಆಚೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಇದ್ದಾರೆ. ಇಲ್ಲ, ಮಧ್ವಾಚಾರ್ಯ ಮಾತು ಸತ್ಯ ಅಲ್ವ, ಅನಾದಿ ಕಾಲತೋ ವೃತ್ತಾಹ ಅಂತ. ಎಲ್ಲ ಕಾಲದಲ್ಲಿಯೂ ಎಲ್ಲರೂ ಇದ್ದೇ ಇರ್ತಾರೆ. ನಚ ಸತ್ಯತ್ವಾಂಗೀಕಾರೇ ಬಹುಜೀವವಾದ ಪಕ್ಷೇಪಿ ಭೇದಸ್ಯ ಮಿಥ್ಯಾತ್ವಾಂಗೀಕಾರೇ ಏತೇ ದೋಷಾಃ ಭವಂತ್ಯೇವ ಮಿಥ್ಯೋಪಾಧಿಕೃತಂ ಹಿ ತೇಷಾಮಪಿ ಬಹುತ್ವಂ. ಮತ್ತೆ ಬಹಳ ಜೀವವನ್ನು ಮುಖತಃ ಒಪ್ತಾರೆ, ಆದರೆ ಮಿಥ್ಯೋಪಾಧಿಕೃತ, ಅವರು ಬಹಳ ಅಂತ ಒಪ್ಪೋದು ಉಪಾಧಿಯಿಂದ. ನಚ ಮಿಥ್ಯೋಪಾಧಿಕೃತೋ ಭೇದ ಕ್ವಾಪಿ ದೃಷ್ಟ. ಮಿಥ್ಯಾ ಉಪಾಧಿಯಿಂದ ಭೇದವನ್ನು ಯಾರೂ ನೋಡಿಲ್ಲ. ಮತ್ತು ಇನ್ನೂ ಹೇಳಬೇಕು ಅಂತಂದರೆ, ಮಿಥ್ಯೋಪಾಧಿ ಅನ್ನೋದೇ, ಉಪಾಧಿ ಅಂತನ್ನೋದೇನಿದೆ ಅದು ಇರುವ ಭೇದವನ್ನು ನೆನಪಿಸುತ್ತೇ ವಿನಃ ಹೊಸದಾಗಿ ಭೇದವನ್ನು ಸೃಷ್ಟಿ ಮಾಡಲ್ಲ. ಇದನ್ನು ಉಪಾಧಿ ಖಂಡನದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಜ್ಞಾಪಕೋ ನೈವ ಕಾರಕಃ. ಉಪಾಧಿ ಅನ್ನೋದು ಭೇದವನ್ನು ನೆನಪಿಸತ್ತೆ, ಭೇದವನ್ನು ಸೃಷ್ಟಿ ಮಾಡಲ್ಲ. ನೀವು ಒಂದು ಗೆರೆ ಅಂತ ಒಂದು ಪೇಪರು ಅಂತ ಕಲ್ಪನೆ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಗೆರೆಯನ್ನು ಎಳೆದರೆ ಎಡ ಬಲ ಕ್ರಿಯೇಟ್ ಆಗತ್ತೆ ಅಂದರೆ ಕ್ರಿಯೇಟ್ ಆಗಲ್ಲ, ನೆನಪಾಗತ್ತೆ ಅಷ್ಟೆ. ಮೊದಲು ಇತ್ತದು. ಹೀಗೊಂದು ಯೋಚನೆ ಮಾಡಿದ್ರೆ, ಇದೊಂದು ದೊಡ್ಡ ಬಯಲು. ಈ ಬಯಲಿನಲ್ಲಿ ಈ ಮನೆ ಕಟ್ಟಿದ್ವಿ. ಈ ಮನೆ ಒಳಗಡೆ ಒಂದು ಆಕಾಶ ಕ್ರಿಯೇಟ್ ಆಯಿತು. ಈ ಮನೆ ಉಪಾಧಿಯಿಂದ ಈ ಮನೆ ಒಳಗಡೆ ಆಕಾಶವನ್ನು ಕ್ರಿಯೇಟ್ ಆಯಿತು. ಈ ಮನೆ ಅನ್ನೋ ಉಪಾಧಿ ನಾಶ ಆಯಿತು. ಇದು ಬಯಲಲ್ಲಿ ಸರಿ, ಈ ಮನೆ ಬಯಲಲ್ಲಿ ಸರಿ. ಹೌದು, ಆದರೆ ಆ ಉಪಾಧಿ ಅನ್ನೋದು ಎರಡು ಗುಣಗಳನ್ನು ಹೇಳ್ತಾ ಇದೆ ಅಷ್ಟೇ ವಿನಃ ಆಕಾಶವಾಗಿ ಅವಾಗಲೂ ಭೇದವೇ ಇತ್ತು, ದೇಶಭೇದ ಇದ್ದೇ ಇತ್ತು. ಇಲ್ಲ ಅಂದರೆ ಖಾಲಿ ಆಕಾಶದಲ್ಲಿ ಹಾರ್ಕೊಂಡು ಬರ್ತಾ ಇರುವ ಹದ್ದನ್ನು ಅಲ್ಲಿದೆ ಇಲ್ಲಿದೆ ಅನ್ನೋ ವ್ಯವಹಾರವೇ ಕೊಡಲ್ಲ. ಇದನ್ನು ವ್ಯಾಸತೀರ್ಥರು ಭೇದೋಜ್ಜೀವನದಲ್ಲಿ ನಿರೂಪಣೆ ಮಾಡಿದ್ದಾರೆ. ಈ ಪ್ರಶ್ನೆ ಪೂರ್ವ ಪಕ್ಷಿಗಳು ತಗೊಂಡಾಗ ವ್ಯಾಸತೀರ್ಥರು ಇಹ ಪಕ್ಷಿ ನೇಹ ಪಕ್ಷಿ ಇತಿ ವ್ಯವಹಾರಸ್ಯೈವ ಅಸಂಭವಾತ್. ಅದರಿಂದಾಗಿ ಉಪಾಧಿ ಅನ್ನೋದು ಇರುವ ಭೇದವನ್ನು ನೆನಪಿಸುತ್ತಷ್ಟೇ. ಆ ದೇಶ ಭೇದ ಇತ್ತಲ್ಲ, ಈ ಮನೆ ಅಂತನ್ನುವ ಉಪಾಧಿ ನೆನಪಿಸುತ್ತಷ್ಟೇ ವಿನಃ ಭೇದವನ್ನು ಕ್ರಿಯೇಟ್ ಮಾಡಲಿಲ್ಲ. ವ್ಯಕ್ತಾಕಾಶಕ್ಕೆ ಅವ್ಯಕ್ತಾಕಾಶಕ್ಕೆ ವ್ಯತ್ಯಾಸ ಇಲ್ಲ. ವ್ಯಕ್ತಾಕಾಶಕ್ಕೆ ಅವ್ಯಕ್ತಾಕಾಶಕ್ಕೆ ವ್ಯತ್ಯಾಸ ಇಲ್ಲ. ಅದಿದೆ, ಅದೇ ಸೇಮ್, ಅದೇ ಉಪಾಧಿಯನ್ನೇ ಹೇಳಿದ್ದು. ವ್ಯಾಸತೀರ್ಥರು ಯಾವ ರೀತಿ ಇದನ್ನ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳಿದ್ದು. ಆತ್ಮನಿ ಅನಾತ್ಮತ್ವ ಕಲ್ಪನಾ ರೂಪತ್ವಾತ್ ಮಿಥ್ಯೋಪಾಧಿರೇವನ ಯುಜ್ಯತೆ. ಇನ್ನು
ದೇಹ ಅನ್ನೋದು ಉಪಾಧಿ ಅಂತೀರ. ಆ ದೇಹ ಅನ್ನೋದು ಉಪಾಧಿಯಾಗಿ ಇಲ್ಲದ ಭೇದವನ್ನು ಇದೆ ಅಂತ ಬಿಂಬಿಸಬೇಕಾದ್ರೆ ಆತ್ಮನಲ್ಲಿ ಅನಾತ್ಮತ್ವವನ್ನು ಕಲ್ಪನೆ ಮಾಡಬೇಕು. ಜಗತ್ತು ಬ್ರಹ್ಮನಲ್ಲಿ ಜಗತ್ತು ಅಂತ ಕಲ್ಪನೆ ಮಾಡಬೇಕು. ಅಂದರೆ ಆತ್ಮನಾದ ಚೈತನ್ಯವಾದದ್ದರಲ್ಲಿ ಅಚೇತನ ಅಂತ ಕಲ್ಪನೆ ಮಾಡಬೇಕು. ಈ ತರಹದ ಮಿಥ್ಯೋಪಾಧಿ ಅದನ್ನು ಯಾರೂ ಕೂಡ ಮಾಡಲ್ಲ. ಅದು ನಾನೇ ಆಗಿದ್ದೇನೆ, ಎದುರುಗಡೆ ಇರುವವನು ನಾನೇ, ಅವನಲ್ಲಿ ನಾನಲ್ಲ ಅಂತ ಹೆಂಗೆ ಕಲ್ಪನೆ ಮಾಡ್ತಾನೆ? ಆದ್ದರಿಂದಾಗಿ ಆ ಮಿಥ್ಯೋಪಾಧಿ ಕೂಡುವುದಿಲ್ಲ. ಮಾಯಾಮಯೀ ಸೃಷ್ಟಿರಪಿ ತತ್ ಸದೃಶಸ್ಯ ಸತ್ಯಸ್ಯ ಅನ್ಯಸ್ಯ ವಿದ್ಯಮಾನತ್ವ ಏವ ದೃಷ್ಟ. ಇಂದ್ರಜಾಲದ ತರಹದ ಸೃಷ್ಟಿ ಅಂತ ಜಗತ್ತು ಅವರು ಹೇಳೋದು. ಅದು ಹೇಗೆ ಕೂಡುತ್ತೆ? ಇಂದ್ರಜಾಲದಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಅವನು ಸತ್ಯಭೂತವಾದ ಒಂದನ್ನು ನೋಡಿರಲೇಬೇಕು. ಅದಿಲ್ಲದೆ ಹೇಗೆ ಕಲ್ಪನೆ ಮಾಡ್ತಾನೆ ಅವನು? ದ್ರವ್ಯತ್ವಾದ ಸಾದೃಶ್ಯಯುಕ್ತಂ ಕಿಂಚಿದ ಅಧಿಷ್ಠಾನಂ ಆಶ್ರಿತ್ಯೈವ. ಆಮೇಲೆ ಸಮಾನವಾದ ವಸ್ತುವನ್ನು, ಅದರಂತೆ ತೋರುವ ವಸ್ತುವನ್ನೇ ಅವನು ಹಾಕಬೇಕು, ಇಲ್ಲ ಅಂದರೆ ಆಗೋಲ್ಲ. ಸಮಾನವಾದ ವಸ್ತುವನ್ನು ನೋಡಿ ದೂರದಿಂದ ಅದು ಕಾಣುವಂತೆ ಮಾಡಬೇಕು. ಇದರಲ್ಲಿ ಹಾಗೆ ಅಲ್ವಾ? ಇಂದ್ರಜಾಲದಲ್ಲೆಲ್ಲ ಹಾಗೇ ಆಗೋದು. ಮೊದಲೇ ಇರಬೇಕು ಅದರಂತೆ ತೋರುವ ವಸ್ತು, ಅದು ಹಂಗೆ ತೋರಬೇಕು. ನಿಮಗೆ ಕೇಸರಿ ಹಾಲು ತುಂಬಿದೆ ಅಂತ ಅನ್ನಿಸ್ಬೇಕು, ಆದರೆ ಅದು ಆ ಹೊರಗಡೆಯ ಇದಕ್ಕೆ ಮಾತ್ರ ಅಂಟಿಕೊಂಡು ಆ ತರಹ ಇರುತ್ತೆ. ಕವರ್ ಮಾತ್ರ ಅಂಟಿಸಿರ್ತಾನೆ ಗ್ಲಾಸಿನ ಒಳವರ್ತುಲಕ್ಕೆ. ಅದು ನಿಮ್ಗೆ ತೋರಿಸಿದಾಗ ಓ ಹಾಲಿದೆ ಅಂತ ನಿಮಗೆ ದೂರದಿಂದ ಕಾಣುತ್ತೆ. ಅದನ್ನು ಹೀಗಂತಾನೆ ಬೀಳೋ ಅಲ್ಲ. ಅಲ್ಲಿ ಒಳಗಡೆ ಹೋಗಿ ನೋಡಿದರೆ ಹಾಲೇ ಇರಲ್ಲ. ಅಲ್ಲಿ ಭ್ರಾಂತಿಗೆ ಉಂಟು ಮಾಡಿದ್ದು ಈ ಕೇಸರಿ ಹಾಕಿದ ಹಾಲಿನಂತೆಯೇ ಇರುವ ಬಣ್ಣದ ಕಾಗದವನ್ನು. ಅಂದರೆ ಬಣ್ಣ ಅನ್ನೋದು ಸದೃಶವ? ಬಣ್ಣ ಅನ್ನೋದು ಸದೃಶವೇ? ಸಾದೃಶ್ಯವೇ ಇಲ್ಲದೆ, ಅಧಿಷ್ಠಾನವೇ ಇಲ್ಲದೆ ನೀವು ಮೋಸ ಮಾಡಲಿಕ್ಕೂ ಆಗ. ಅದಕ್ಕೆ ಬ್ರಹ್ಮವೈವರ್ತದಲ್ಲಿ ಹೀಗಿದೆ: ಅಧಿಷ್ಠಾನಂಚ ಸದೃಶಂ ತಥ್ಯ ವಸ್ತು ದ್ವಯಂ ವಿನಾ ನಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನ ಮಾಯಾದಿಕೇಶ್ವಪಿ. ಅಧಿಷ್ಠಾನವಿರದೆ, ಸದೃಶವಾದ ವಸ್ತು ಇರದೆ, ಸತ್ಯವಾದ ಎರಡು ವಸ್ತು ಇರದೆ ಭ್ರಾಂತಿಯಲ್ಲೂ ಆಗಲ್ಲ. ಕಪ್ಪೆ ಚಿಪ್ಪು ಅನ್ನುವ ವಸ್ತು ಬೇಕು, ಅದು ಸತ್ಯ ಆಗಿರಬೇಕು. ಬೆಳ್ಳಿ ಅನ್ನುವ ಸತ್ಯವಾದ ವಸ್ತು ಇರಬೇಕು, ಇದಕ್ಕೆ ಒಂದು ಸಾದೃಶ್ಯ ಇರಬೇಕು. ಹಾಗಾಗದೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಅನ್ನುವ ಭ್ರಾಂತಿ ಬರಲ್ಲ. ವಸ್ತುವೇ ಇಲ್ಲದಲ್ಲಿ ಭ್ರಾಂತಿ ಬರಲ್ಲ, ಯಾವುದೋ ಒಂದು ವಸ್ತು ಇರಬೇಕು. ಮಾನಸ್ಯಾಂ ವಾಸನಾಯಾಂತು ಬಹಿರ್ವಸ್ತುತ್ವ ಕಲ್ಪನಂ ಸ್ವಾಪ್ನೋ ಭ್ರಮಶ್ಚ ಮಾಯಾಯಾಂ ಕರ್ತೃದೇಹಾದಿ ವಸ್ತುಷು. ಮಾನಸಿಕವಾದ ವಾಸನೆಯಲ್ಲಿ ಹೊರಗಡೆಯ ವಸ್ತು ಅಂತನ್ನುವ ಕಲ್ಪನೆಯ ಸ್ವಪ್ನ. ಅದರಲ್ಲಿ ಭ್ರಾಂತಿ ಯಾವುದು ಅಂದರೆ ಸ್ವಪ್ನದಲ್ಲಿ ಇದು ಎಚ್ಚರ ಅನ್ನೋದು ಭ್ರಾಂತಿಯೇ ವಿನಃ ಆ ಕನಸೇ ಭ್ರಾಂತಿ ಅಲ್ಲ. ಕಪ್ಪೆ ಚಿಪ್ಪೆ ಹೇಗೆ ಭ್ರಾಂತಿ ಅಲ್ಲವೋ ಹಾಗೆ ಚತುರಂಗ ಬಲತ್ವಾದಿ ಕಲ್ಪನಂ ಭ್ರಮಯಿಷ್ಯತೆ ನಭ್ರಾಂತಿ ಕಲ್ಪಿತಂ ವಿಶ್ವಮತೋ ವಿಷ್ಣು ಬಲಾಶ್ರಯಂ. ಕರ್ತೃವಿನಲ್ಲಿ, ದೇಹದಲ್ಲಿ ಏನೇನೋ ಬಹಳ ವಸ್ತುಗಳನ್ನು ಕಲ್ಪನೆ ಮಾಡಿದರೆ ಭ್ರಮೆ. ಅದರಿಂದಾಗಿ ದೇವರ ಭ್ರಾಂತಿ ಅಂತೂ ಅಲ್ಲ ಈ ಜಗತ್ತು. ಹೀಗೆ ಭ್ರಾಂತಿ ಇಲ್ಲ, ವಿಷ್ಣು ಬಲಾಶ್ರಯವಾಗಿದೆ ಈ ಜಗತ್ತು. ಈ ಜಗತ್ತನ್ನು ಹೇಗೆ ನೀವು ನಿರಾಕರಣೆ ಮಾಡ್ತೀರಾ ಮಿಥ್ಯಾ ಅಂತ ಕೇಳ್ತಾ ಇದ್ದಾರೆ. ಇನ್ನು ನಚ ಮಾಯಾ ವಿನಾ ಮಾಯಾ ಅನ್ನೋದನ್ನು ಮತ್ತೆ ನೋಡುವ. ಕೃಷ್ಣಾರ್ಪಣಮಸ್ತು.
ಈಗ ಒಬ್ಬ ಕುರುಡನಿಗೆ ಈಗ